ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ನಮ್ಮ ದಿನ ಅಂದ್ರ ಇವತ್ತ ನಮ್ದು ಆರ್ ಸಿ ಬಿದ ಮ್ಯಾಚ್ ಐತಿ. ಗೀಲಿ ಅವ್ನು ಎಲ್ಲಿ ಮ್ಯಾಚ? ಬೆಂಗಳೂರದಾಗ ಮ್ಯಾಚ್ ಅಂದ್ರ ನಮಗೆ ಎದಿ ಡಗ 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 ಹೊಡ್ಕೊಳಕ್ ಚಾಲು ಮಾಡ್ತೈತಿ. ಅವನು ನಮ್ಮ ಆರ್ ಸಿ ಬಿ ಬೆಂಗಳೂರದಾಗ ಗೆದ್ದಿದ್ಕಿಂತ ಸೋತಿದ್ದ ಹೆಚ್ಚು. ಯಾಕೆ ಅನ್ನೋದು ಅವ್ನು ಗೊತ್ತಾಗವಲ್ರಿ. ಅವನು ಬೆಂಗಳೂರದಾಗ ಗೆಲ್ಲಿರಿ ನಮಗ, ಯಾಕಂದ್ರೆ ತವ್ರ ಮನೆ ಅಲ್ಲಿ ಗೆಲ್ಲಬೇಕು, ಅದು ಭಾಳ ಖುಷಿ. ಎಂಥ ವಿಪರ್ಯಾಸ ಅಂದ್ರೆ ಅವನ ಬೆಂಗಳೂರದಾಗ ನಾವು ಸೋಲ್ತೀವಿ, ನಾವು ಎಲ್ಲರ ಹೊರಗೆ ಹೋಗಿರ್ತೀವಲ್ಲ, ಮನೆ ಹೊಕ್ಕಿ ಹೊಡೆದು ಬರ್ತೀವಿ. ಬಟ್ ಏನು ಮಾಡ್ತೀರಿ, ನಮ್ಮ ಬೆಂಗಳೂರು ಅಂತ ಪರಿಸ್ಥಿತಿ ಅಂದ್ರೆ ಬೆಂಗಳೂರಿಗೆ ಬಂದರೆ ಇಂಥ ಪರಿಸ್ಥಿತಿ ಆಗ್ಲಾತೈತಿ. ಇವತ್ತು ಡೆಲ್ಲಿದವ್ರದ್ದು ಕೂಡ ಮ್ಯಾಚ್ ಐತಿ. ಇವತ್ತು ಆ ಡೆಲ್ಲಿದಾಗ ನಮ್ಮ ಮನಿ ಮಗ KL ರಾಹುಲ್ ಅವರು ಅದಾರ. ಈ ಕಡೆ ಆರ್ ಸಿ ಬಿದಾಗ ನಮ್ಮ ಕರ್ನಾಟಕದ ದತ್ತು ಪುತ್ರ ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು ಅದಾರ. ಡೆಲ್ಲಿ ನೋಡ್ರಿ, ಈ ಸಲ ಎಲ್ಲರೂ ಹುಚ್ಚಿಡಿಬೇಕು. ಅವನವನ ಟೀಮ್ ನೋಡಿದ್ರೆ ಅದ ಡೆಲ್ಲಿ ಹೆಂಗೈತದ ಟೀಮ. ಇವ್ರ ಕಡೆ ಬಡಿ ಯಾರದಾರೋ ಪ್ಲೇಯರ್, ಅವನವನು ಏನು ಪ್ಲೇಯರೇ ಗೊತ್ತಾಗಲ್ಲಪ್ಪ ಇವ್ರದಂತ ನಾವೆಲ್ಲ ಅನ್ಕೋತೀವಿ. ಪ್ರತಿ ವರ್ಷ ಅದೇ ರೀತಿ ಇರ್ತೈತೆ ಅವ್ರ ಟೀಮ. ಆದರೆ ಈ ಸತಿ ಮಾತ್ರ ಮೋಸ್ಟ್ ಡೇಂಜರ್ ಸ್ಟ್ರಾಂಗ್ ಆಗ್ಬಿಟ್ಟೆ ಟೀಮ. ಯಾಕಂದ್ರೆ ಆಡಿದ್ದ ಮೂರು ಮ್ಯಾಚು ಗೆದ್ದಾರ. ಒಂದು ಲಕ್ನೋದವ್ರು ಕೂಡ ಗೆದ್ದಾರೆ, ಒಂದು ಹೈದರಾಬಾದ್ ಕೂಡ ಗೆದ್ದಾರೆ, ಒಂದು ಚೆನ್ನೈದವ್ರು ಕೂಡ ಗೆದ್ದಾರೆ. ನಾವು ಆರ್ ಸಿ ಬಿದವ್ರು 4 ಆಡೀವಿ, ಒಂದು ಸೋತೀವಿ. ಅದು ಯಾರೋ GT ಕೂಡ ಒಂದು ಸೋತೀವಿ, ಅದ ಬೆಂಗಳೂರದಾಗ ಸೋತೀವಿ. ಉಳ್ಕಿದ 3 ಮ್ಯಾಚ್ ಅಂತೂ ಮನೆಗೆ ಹಾಕಿ ಹೊಡೆದ ಬಂದೀವಿ. ಇನ್ನು ಇವತ್ತು ಬೆಂಗಳೂರದಾಗ ಮ್ಯಾಚ್ ಐತಿ, ನೋಡ್ಬೇಕು. ಯಾಕಂದ್ರೆ ಹಿಂದಿನ ಮ್ಯಾಚ ಸಾಲ್ಟ್ ಜಲ್ದಿ ಔಟ್ ಆಗ ನಾವು ಎಲ್ಲಿ ಜಲ್ದಿನೇ ಇವ್ರದ್ದು ಕತೆ ಮುಗಿತೈತೆ ಅಂತ ಮಾಡಿದ್ದೀವಿ. ಆದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ನಮ್ಮ ಪಟೇದಾರ, ಜಿತೇಶ್ ಶರ್ಮಾ ಎಲ್ಲರೂ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರ ಅಂಥೇಳಿ 200 ಮ್ಯಾಗರನ್ನು ಹೋದವ್ರಿ. ಮತ್ತು ಬಾಲಿಂಗ ನಮ್ಮ ಹ್ಯಾಜಲ್ವುಡ್, ಯಶ್ ದಯಾಳ್ ಮತ್ತು ಭುವನೇಶ್ವರ್ ಕುಮಾರ್, ಈ 3 ಪ್ಲೇಯರ್ ಅಂತೂ ಮೋಸ್ಟ್ ಡೇಂಜರ್ ಬೌಲರ್ ಅದಾರ. ಇನ್ನು ಇವ್ರಿಗೆ ಜೊತೆ ಆಗುವಂಥದ್ದು ಇನ್ನೊಬ್ಬ ಸ್ಪೀಡ್ ಬೌಲರ್ ಬೇಕ್ರಿ, ಅದು ಅಟ್ಟ ನಮಗೆ ಕೊರತೆ ಐತಿ. ಇನ್ನು ಸ್ಪಿನ್ ವಿಷಯಕ್ಕೆ ಬಂದೀವಿ ಅಂದ್ರೆ ಕುರ್ನಾಲ ಪಾಂಡ್ಯ ಅವರು ಸ್ವಲ್ಪ ಹಿಂದಿನ ಮ್ಯಾಚ್ ರನ್ ಕೊಟ್ಟರು ಮತ್ತು ವಿಕೆಟ್ ತೆಗೆದ್ರೆ ಬಿಡ್ರಿ, ಇಲ್ಲಂತ ನಾವು ಹೇಳಕ್ಕೆ ಹೋಗಂಗಿಲ್ಲ. ಆದ್ರೆ ಸ್ವಲ್ಪ ಡೆಪ್ತ್ ಓವರ್ದಾಗ ರನ್ನನ್ನು ಕಟ್ಟಿ ಹಾಕುವಂಥ ಪ್ಲೇಯರ್ ಬೇಕು, ಇನ್ನೊಬ್ಬ ಬೇಕೇ ಬೇಕ್ರಿ. ಯಾಕಂದ್ರೆ ಬ್ಯಾಟಿಂಗ್ ಅಂತೂ ಭಯಂಕರ ಸ್ಟ್ರಾಂಗ್. GTದವ್ರು ಕೂಡ ನಾವು ದಡ ವಿಕೆಟ್ ಹೋದ್ರು 170-79 ರನ್ ಮಟ್ಟ ತೊಗೊಂಡು ಹೋಯ್ತು ಪ್ಲೇಯರ್ಗಳು. ಅಂಥ ಪರಿ ಸ್ಟ್ರಾಂಗ್ ಅದಾರ. ಮಿಡಲ್ ಆರ್ಡರ್ದಾಗ ಚಲೋ ಬ್ಯಾಟಿಂಗ್ ಆಡೋರು ಅಂತಾರೆ ಅದಾರ. ಈಗ GT ವಿಷಯಕ್ಕೆ ಬಂದೇವು ಅಂದ್ರೆ ಹೆಂಗೈತಂದ್ರೆ ರೀ, ಅದ ಒಂದು ಸ್ಟಾರ್ಟಿಂಗ್ ಒಂದು 2-3 ಪ್ಲೇಯರ್ ಅಷ್ಟೇ ಆಡುವಂಥದ್ದು ಬೇರೆ ಬೇರೆ ಟೀಮ್ದಾಗೆಲ್ಲ. ಈಗ ನಮ್ದು ಆರ್ ಸಿ ಬಿ ಹೆಂಗೈತಂದ್ರೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಐತಿ. ಇನ್ನು ಡೆಲ್ಲಿ ಎಂಥ ಡೇಂಜರ್ ಐತಂದ್ರೆ, ಈ ಸ್ಟಾರ್ಟಿಂಗ್ ಅಂತೂ ನೋಡ್ರಿ, ಈ ಕಡೆ ಡೂ ಪ್ಲೇಸಸ್ ಆಡ್ತಾರೋ ಅಥವಾ ಇನ್ನೊಂದು ಯಾವುದೋ ಒಂದು ಹೆಸರು ಹೊಳಂಗಿಲ್ರಿ ಬಾಯಾಗ, ಅಂಥ ಪ್ಲೇಯರ್ ಐತಿ. ಈ ಕಡೆ KL ರಾಹುಲ್ ಅವರು ಅದಾರ, ಅಕ್ಷರ್ ಪಟೇಲ್ ಅವರು ಅದಾರ. ಮಿಡಲ್ ಆರ್ಡರ್ ಮತ್ತು ಸ್ಟಾರ್ಟಿಂಗ್ ಎಲ್ಲ ಚಲೋ ಆಡಾಕತ್ತಾರೆ. ಇನ್ನು ಬಾಲಿಂಗ್ ಮೋಸ್ಟ್ ಡೇಂಜರ್ ಐತ್ರಿ ಅವ್ರ ಕಡೆ. ಕುಲ್ದೀಪ್ ಯಾದವ್ ಎಲ್ಲಕ್ಕಿಂತ ಇನ್ನೊಂದು ಡೇಂಜರ್ ಅಂದ್ರೆ ಆ ಮಿಚೆಲ್ ಸ್ಟಾರ್ಕ್ ಏನ್ರಿ ಅದು ಪ್ಲೇಯರ್, ಅವನು ಭಾಳ ಡೇಂಜರ್ ಆಗ್ಲಾತಾರ. ಒಂದು ಮ್ಯಾಚ್ದಾಗ ಮೊನ್ನೆ 5 ವಿಕೆಟ್ ತೆಗದಾರ. ಅವರು ಪವರ್ ಪ್ಲೇಯರ್ದಾಗ ಒಳ್ಳೆ ಬೌಲರ್ ಅದಾರ. ಮತ್ತು ಟೀಮ್ ಅಂತೂ ಪೂರ ಪ್ಯಾಕ್ ಐತ್ರಿ. ಏನು ಡೆಲ್ಲಿ ಟೀಮ್ ಫುಲ್ ಸ್ಟ್ರಾಂಗ್ ಐತೆ. ಸ್ಟ್ರಾಂಗ್ ಇದ್ದಕ್ಕೆ 3-3 ಗೆದ್ದಾರ. ಇವತ್ತು ನಮ್ಮ ಆರ್ ಸಿ ಬಿ ಕೂಡ ಐತೆ. ಆರ್ ಸಿ ಬಿ ಹಂಗಾರಿಲ್ಲ, ಇವತ್ತು ಯಾರು ಗೆಲ್ತಾರ ಅವ್ರು ಟಾಪ್ ಅಂದಾಗ ಬರ್ತಾರೆ. ಅಂದ್ರೆ ಪಾಯಿಂಟ್ ಟೇಬಲ್ದಾಗ ಏನು ಟಾಪ್ ಬರ್ಲಾಕ ಇವತ್ತು 2 ತಂಡಗಳ ಒಂದು ಹೊಡೆದಾಟ ಐತ್ರಿ. ಇನ್ನು ನಮ್ಮ ಆರ್ ಸಿ ಬಿ ಅಂತೂ ಏನು ಹಗರಿಲ್ಲ, ಯಾಕಂದ್ರೆ ಭಾಳ ಸ್ಟ್ರಾಂಗ್ ಐತೆ ಟೀಮ್. ಇವತ್ತು ನಮ್ದು ಏನು ಆಸೆಯಪ್ಪ ಅಂದ್ರೆ, ಇವತ್ತು ಬೆಂಗಳೂರದಾಗ ಐತಿ ಮ್ಯಾಚ, ಗೆಲ್ಲಬೇಕು ಅನ್ನುವಂಥದ್ದು ನಮ್ದು ಆಸೆ. ಇವತ್ತು ನಮ್ದು ಆರ್ ಸಿ ಬಿದಾಗ ಯಾರು ಚಲೋ ಹೊಡಿತಾರ ಅಂತ ಕಮೆಂಟ್ ಹಾಕ್ರಿ. ಯಾರ ವಿಕೆಟ್ ಹೆಚ್ಚು ತೆಗಿತಾರ ಅದಾಟ ಕಮೆಂಟ್ ಹಾಕ್ರಿ. ಒಟ್ಟು ಇವತ್ತು ರನ್ ಮಳೆ ಆಗಬೇಕು. ನಮ್ಮ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರಂದ್ರೆ ಒಂದು 300 ರನ್ ಹೊಡಿಬೇಕು. ಯಾಕಂದ್ರೆ ಅದು 300 ರನ್ ಫಸ್ಟ್ ನಮ್ಮ ಆರ್ ಸಿ ಬಿನೇ ಹೊಡಿಬೇಕಂತ ನಮ್ದು ಆಸೆ ರೀ. ಯಾಕಂದ್ರೆ 262-63 ಫಸ್ಟ್ ಹೊಡೆದಿದ್ದ ಆರ್ ಸಿ ಬಿ ಇತ್ತು. ನಮ್ಮ ಆರ್ ಸಿ ಬಿದ ಮಾಜಿ ಹುಲಿ ಅವನು ದೆವ್ವಂತ ಪ್ಲೇಯರ್ ಯಾರೋ ಕ್ರಿಸ್ ಗೇಲ್ 175 ರನ್ ಇಕ್ಕರಿಸಿದ್ರು. ಅದು ಒಂದು ದಾಖಲೆ ಇತ್ತು. ಮತ್ತೊಂದು 300 ರನ್ ಹೊಡಿತೆ ಅಂದ್ರೆ ಮತ್ತೆ ಆರ್ ಸಿ ಬಿದ ಅದು ದಾಖಲೆದಾಗ ನಂಬರ್ 1 ಬರಬೇಕಂತ ನಮ್ದೊಂದು ಆಸೆ. ನೋಡೋಣ ಇವತ್ತು ಮ್ಯಾಚ್ ಏನೇನು ಆಕೈತೆ. ನೀನೇನು ಹಾಕಬೇಕಿತ್ತು ಅದು ಪ್ರಿವ್ಯೂ ವಿಡಿಯೋ, ಸ್ವಲ್ಪ ಏನು ಗದಲ್ದಾಗ ಆಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಲೇಟ್ ಆಯ್ತು ಇವತ್ತು ವಿಡಿಯೋ ಹಾಕೋದು. ಇವತ್ತು ರಾತ್ರಿ ಲೇಟ್ ಆಗಂಗಿಲ್ಲ ರೀ. ಇವತ್ತು ಮ್ಯಾಚ್ ಮುಗೇನ ಇಕ್ಕರ್ಸ ಬಿಡೋದು, ಇವತ್ತು ಮಾಡೇ ಬಿಡೋದು. ಇನ್ನೊಂದು ಏನಪ್ಪ ಕಳಕಳಿ, ನಮ್ಮ ಏನು ಯೂಟ್ಯೂಬ್, ಫೇಸ್ಬುಕ್ ಮತ್ತೇನು ಇನ್ಸ್ಟಾಗ್ರಾಮ್ ಎಲ್ಲ ನಮ್ಮ ಯಾರ್ಯಾರು ವಿಡಿಯೋ ನೋಡ್ತೀರಿ, ನಾವು ಫಾಲೋವರ್ಸ್ ಅಂತ ನಿಮಗೆ ಹೇಳಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ನೀವೆಲ್ಲ ನಮ್ಮ ದೋಸ್ತರಂತ ತಿಳ್ಕೊತೀನಿ. ಯಾಕಂದ್ರೆ ನಾ ಎಲ್ಲರ ದಾರ್ಯಾಗ ಸಿಕ್ಕಿ ಅಂದ್ರೆ ನಾನು ನಿಮ್ಮ ದೋಸ್ತ್ ಏನೋ ಅನ್ನಂಗೆ ನೀವು ಅದಾ ಪ್ರೀತಿ ಕೊಟ್ಟು ನಮ್ಗೆ ಮಾತಾಡ್ತೀರಿ. ನಾನು ನಿಮಗೆ ಫಾಲೋವರ್ಸ್ ಅಂತ ಅಂದ್ಬಿಟ್ಟೆ ಅಂದ್ರೆ ಅದು ಭಾಳ ಅದು ಮಾತಿಗೆ ಆರ್ತಿ ಸಿಗಂಗಿಲ್ಲ, ಅದು ಆರ್ತಿ ಇಲ್ಲ ಅಂತ ಹೇಳ್ತೇನೆ ನಾನು. ನೀವೆಲ್ಲ ನಮ್ಮ ದೋಸ್ತರಿಗೆ ಒಂದು ಕಳಕಳಿ ಏನಪ್ಪ ಅಂದ್ರೆ, ಕೆಲವೊಂದಿಷ್ಟು ಮಂದಿ
ಈ ಈ IPL ಆಯಿತು, ಪ್ರತಿ ವರ್ಷನೂ ಈ ಬೆಟ್ಟಿಂಗ್ ಅವು ಸುಡುಗಾಡಿ ಇವು ರೊಕ್ಕಕ್ಕೆ ಬೆನ್ನು ಹತ್ತುವಂಥದ್ದು ಭಾಳ ಆಗಲಾತೈತಿ. ಒಂದು ಮನವಿ, ಒಂದು ಕೈ ಮುಗೋದು ಏನಪ್ಪ ಅಂದ್ರೆ ದಯವಿಟ್ಟು ಯಾರೂ ಸಹ ಈ ಬೆಟ್ಟಿಂಗ್ ಅದು ಆಡಿ ನಿಮ್ಮ ಜೀವನ ಕಳ್ಕೊಬೇಡ್ರಿ. ಏನ ಒಂದು 5,000 10,000 ಲಕ್ಷ 2 ಲಕ್ಷ 10 ಲಕ್ಷ ಒಮ್ಮೆ ನಮಗೆ ರೊಕ್ಕ ಬಂದುಬಿಡ್ತಾವೆ. ಒಂದು ಮ್ಯಾಚ್ ನಾವು ಗೆದ್ದು ಬಿಟ್ಟೆವು ಅಂದ್ರೆ 10 ಲಕ್ಷ ಬಂದುಬಿಡ್ತಾವೆ, 20 ಲಕ್ಷ ಬಂದುಬಿಡ್ತಾವೆ. ನಂದು ಸಾಲ ಮುಟ್ಟಿಬಿಡ್ತೈತಿ, ನನ್ನ ಮನೆ ಮುಟ್ಟಿಬಿಡ್ತೈತಿ, ಮನ್ಯಾಗ ಜವಾಬ್ದಾರಿ ಅದಾವೆ, ಅದು ಅದಾವೆ. ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಜವಾಬ್ದಾರಿ ಅಂತ ಇದ್ದೇ ಇರ್ತೈತಿ. ಒಬ್ಬ ಶ್ರೀಮಂತ ಇರಲಿ, ಒಬ್ಬ ಬಡವಿರಲಿ, ಎಲ್ಲರಿಗೂ ತನ್ನದೇ ಆದಂಥದ್ದು ಒಂದು ಜವಾಬ್ದಾರಿ ಇದ್ದೇ ಇರ್ತದೆ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತ ಹೇಳ್ಯಾರ. ಸರಿ, ರೊಕ್ಕ ನಮ್ಮ ಕಡೆ ದುನ್ಯಾದ ಐತಿಪ್ಪ ಅಂದ್ರೆ ನಮಗೆ ಟೆನ್ಷನ್ನೇ ಇಲ್ಲ ಅನ್ನುವಂಥದ್ದು ತಪ್ಪದು. ರೊಕ್ಕ ಬಂದ್ರೆ ಟೆನ್ಷನ್ ರೀ. ಮನುಷ್ಯ ರೊಕ್ಕ ಇರ್ಲಾರ್ದಾಗೆ ಅವ ಖುಷಿಯಾಗಿರ್ತಾನೆ. ಯಾವಾಗ ಮನುಷ್ಯನ ಕಡೆ ರೊಕ್ಕ ಬರ್ಲಾಕ ಚಲೋ ಆಕತ್ಲ ಅವಾಗ ಟೆನ್ಷನ್ ಡಬಲ್ ಆಕೈತಿ. ನಾವು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು. ಮನುಷ್ಯನಿಗೆ ಆ ಆಸೆಗೆ ಮಿತಿನೇ ಇಲ್ಲ. ಅದಕ್ಕೆ ಒಟ್ಟೆ ಇದನ್ನು ಶಾರ್ಟ್ಕಟ್ದಾಗ ನಾನು ರೊಕ್ಕ ಗಳಿಸ್ಬೇಕು, ಬೆಟ್ಟಿಂಗ್ ಆಡ್ಬೇಕು, ಇಸ್ಬೆಟ್ ಆಡ್ಬೇಕು, ಜೂಜ್ ಆಡ್ಬೇಕು, ಇದ್ರಾಗ ನಾ ಕೋಟ್ಯಾಧಿಪತಿ ಹಾಕಿನಿ, ಇದ್ರಾಗ ನನ್ನ ಸಾಲ ಮೂಡ್ತೈತೆ ಅಂತೇಳಿ ನೀವೇನಾದರೂ ಅಂದ್ಕೊಂಡ್ರಂದ್ರೆ ನಿಮ್ಮಂಥ ಹುಚ್ಚ ನನ್ನ ಮಗನೇ ಯಾರು ಇಲ್ಲ ಅಂತ ತಿಳ್ಕೊಂಬೇಡ್ರಿ. ದಯವಿಟ್ಟು ಆ ಥರದ ಹುಚ್ಚಕ್ಕೆ ಬೀಳಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಮಂದಿ 1000 ವಿಡಿಯೋ ಮಾಡ್ತಾರೆ ಅದ್ರ ಬಗ್ಗೆ. ನಾವೆಲ್ಲ ನಮ್ಮ ಕ್ರಿಕೆಟ್ ಪ್ಲೇಯರ್ಗಳು ನಮ್ಮ ಫೇವ್ರೇಟ್ ಅಂತ ಹೊಯ್ಕೋತೀವಿ. ಅವ್ರು ನೋಡಿದ್ರೆ ಅದನ್ನು ಪ್ರಮೋಟ್ ಮಾಡಿದೆ, ಇದನ್ನು ಪ್ರಮೋಟ್ ಮಾಡ್ತಾರೆ. ನೋಡ್ರಿ, ಅವ್ರಿಗೆ ರೊಕ್ಕ ಬರ್ತೈತಿ, ಅವ್ರು ಪ್ರಮೋಟ್ ಮಾಡ್ತಾರೆ, ಹೊಯ್ಕೋತೋಕ್ಕಾರ. ನೋಡ್ರಿ, ಸಮಾಜದಾಗ ಹೊಲಸು ಯಾವುದು ಚಲೋ ಯಾವುದು ನಮಗೆ ಗೊತ್ತಿರ್ತೈತಿ. ಅದನ್ನು ನಮ್ಮ ಬುದ್ಧಿ ನಮ್ಮ ವಿವೇಚನೆಗೆ ಬಿಟ್ಟಿದ್ದಿರ್ತೈತಿ. ಈಗ ಮಂದಿ ಅದನ್ನು ಕೆಟ್ಟದ್ದು ಪ್ರಮೋಟ್ ಮಾಡ್ದಿರ್ತಾನೆ, ಈ ಕಡೆ ಚಲೋ ಪ್ರಮೋಟ್ ಆಗೋದು ಭಾಳ ಕಡಿಮೆ. ಸಮಾಜದಾಗ ಬರೀ ಕೆಟ್ಟದ್ದ ಪ್ರಚಾರ ಹಾಕಿರ್ತೈತಿ. ದಯವಿಟ್ಟು ಕೆಟ್ಟದಕ್ಕೆ ಬೆನ್ನು ಹತ್ತಿ ಹೋಗುವಂಥದ್ದು ಬೇಡ. ದೊಡ್ಡವರು ಹೇಳ್ಯಾರ, ಇವು ಏನು ಶಾರ್ಟ್ಕಟ್ದಾಗ ನಾವು ಏನು ಮಾಡಕ್ಕೆ ಹೋದ್ರೆ ಏನು ಆಗಂಗಿಲ್ಲ. ನಾ ಪ್ರತಿ ಸಲ ಇದನ್ನು ಮಾತು ಹೇಳ್ತೀನಿ. ಏನಪ್ಪ ಅಂದ್ರೆ ಮರ ಬೆವ್ರು ಸುರಿಸಿದ್ದ ರೊಕ್ಕನೇ ಉಳಿಯಂಗಿಲ್ಲ ರೀ. ಇವು ದವಾಖಾನೆ ಸಾಲ ಇಲ್ಲಿ ದುನ್ಯಾ ಟೆನ್ಷನ್ದಾಗ ರೊಕ್ಕ ಹೋಗ್ಬಿಡ್ತಾವೆ. ಇದ್ದಿದ್ರಾಗ ಖುಷಿ ಇರೋಣ್ರಿ. ಏನು ಶ್ರೀಮಂತರಾಗಿ ಏನಾಗೋದೈತಿ ಹೇಳಿ? ಯಾವ ಶ್ರೀಮಂತ ಯಾವ ಸುಖದಾಗದಾನ? ಹೋಗಿ ಆ ಶ್ರೀಮಂತನಿಗೆ ಕೇಳ್ರಿ. ನಾವು ಗೋರ್ಮೆಂಟ್ ಜಾಬ್ ಬೇಕಂತೀವಿ, ಗೋರ್ಮೆಂಟ್ ಜಾಬ್ ಇದ್ದವ್ರಿಗೆ ಹೋಗಿ ಕೇಳಿ ನೋಡ್ರಿ. ಅವ್ನು ಗೋರ್ಮೆಂಟ್ ಜಾಬ್ ಎದಕ್ರೆ ನಾ ಮಾಡ್ಕೊಂಡಿನಂತ ಅವ್ನು ಹೊಯ್ಕೋತಿರ್ತಾನೆ. ಇದು ಪ್ರೈವೇಟ್ ಜಾಬ್ ಅವಂದು ಅದ ತ್ರಾಸ. ಮನುಷ್ಯ ಎಂಥ ಮನುಷ್ಯಾಗೂ ನೆಮ್ಮದಿ ಇಲ್ಲ. ಈ ನೆಮ್ಮದಿ ಎದ್ರಾಗೈತಂದ್ರೆ ಯಾವ ಇದ್ದಿದ್ರಾಗ ನನಗೆ ಇದ್ರಾಗ ಖುಷಿ ಐತಂತ ಅನ್ಕೋತಾನೆ ನೋಡ್ರಿ, ಅವನಟ್ಟು ಆರಾಮ ಈ ಜಗತ್ನಾಗ ನನ್ನ ಮಗನು ಬೇಡ. ನಮ್ಮಕ್ಕಿಂತ ಮ್ಯಾಗಿನವ್ರು ನೋಡೋದು ಬೇಡ. ನಾವು ನಮಗಿಂತ ಕೆಳಗಿದ್ದವ್ರನ್ನ ನೋಡಿ ನಾವು ಖುಷಿ ಪಡೋಣ. ದೇವ್ರು ನಮಗೆ ಇಟ್ಟರೆ ಕೊಟ್ಟಾನಲ್ಲಪ್ಪ ಅಂತೇಳಿ. ನಮಗೆ ಕೈ ಕಾಲಿ ಗಟ್ಟಿ ಕೊಟ್ಟಾನ, ನೋಡೋಕೆ ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಬಾಯಾಗ ಮಾತಾಡಕ್ಕೆ. ಕೆಲವ್ರಿಗೆ ಅದನ್ನೂ ಇರಂಗಿಲ್ಲ. ಅವ್ರು ಅದ್ರಾಗ ತಮ್ಮದು ಏನೋ ಒಂದು ಟ್ಯಾಲೆಂಟ್ ತೋರಿಸಿ ಸಾಧನೆ ಮಾಡ್ತಿರ್ತಾರೆ. ಅವ್ನು ಚಲೋ ಕೈ ಕಾಲು ಕೊಟ್ಟನ. ಅವನು ಈ ಕೆಟ್ಟದಕ್ಕೆ ಬೆನ್ನು ಹತ್ತಿ ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋಣ್ರಿ? ಅವನ ವಿಷ ಒಬ್ಬನ ಕೊಂದ್ರೆ ಸಾಲ ಸಂಸಾರಕ್ಕೆ ಕೊಲ್ತೈತಂತ. ದೊಡ್ಡ ಫಿಲಾಸಫಿಗೆ ಹೊಳ್ಳೆತ್ತಿಲ್ಲ, ಹುಳಿ ಮಗನ ಅಂತ ನೀವು ಬೈದರೂ ಪರವಾಗಿಲ್ಲ. ಇದ್ದದ್ದು ಹೇಳ್ಬೇಕ್ರಿ. ನೀವು ನಮ್ಮ ದೋಸ್ತರ ಅಂತೇಳಿ ಒಂದು ಕಳಕಳಿಯಿಂದ ಒಂದು 2 ಮಾತು ಹೆಚ್ಚಿಗೆ ಹೇಳಿನಿ. ಹೊಟ್ಟೆಗೆ ಹಾಕೋರಿ ಕರೆ. ದಯವಿಟ್ಟು ಕೆಟ್ಟದಕ್ಕೆ ಬೆನ್ನು ಹತ್ತಬೇಡ್ರಿ. ಇದ್ದಿದ್ರಾಗ ಆರಾಮಿರು. ಅವ್ನು ಏನೇ ಜೀವನ ಹೆಂಗೆ ಬರ್ತದೆ ಹಂಗೆ ಹೋಗೋಣ್ರಿ. ಅವ್ನು ಏನೇ ಜೀವನದಾಗ ಅಂತೇಳಿ ಕೆಟ್ಟದಕ್ಕೆ ಬೆನ್ನು ಹತ್ತೋದು ಬೇಡ. ಒಳ್ಳೇದ ಮಾಡೋನು. ಇದ್ದವನು 4 ದಿನ ಇರೋಕ್ರೆ ಒಳ್ಳೇದ ಮಾಡೋನು, ಗೆಚ್ಚಿಗಿಲಿ ಎಲೆಯಾಗಿರೋನು. ಅವನು ಖುಷಿಯಿಂದ ಇರೋನು, ಹಾಕೋತಿರೋನು, ಮಜಾ ಮಾಡೋನು. ಮಜಾ ಅಂದ್ರೆ ಚಲೋ ಮಜಾ ಮಾಡೋದು. ಮತ್ತು ಇವು ಕೆಟ್ಟದ ಒಟ್ಟ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ಹೊಯ್ಕೊತ್ತಲ್ಲ ನೀವು 1000 ಮಂದಿ 1000 ವಿಡಿಯೋ ಮಾಡಲಿ. ಅವನು ಅದನ್ನು ಮಾಡ್ರಿ, ಇದನ್ನು ಆಡ್ರಿ, ಇದನ್ನು ಅವನವನು ಅದನ್ನು ಬಿಟ್ಟು ಬಿಡ್ರಾಕರಿ. ನಾವು ನಮಗೆ ಗೊತ್ತು ಯಾವ ತಪ್ಪ ಯಾವ ಸರಿ. ನಾವು ಚಲೋದಕ್ಕೆ ಬೆನ್ನು ಹತ್ತನ್ರಿ ಅಟ್ಟ. ನಮ್ಮ ವಿಡಿಯೋ ನೋಡ್ತೀರಿ ನೀವು, ಪ್ರೀತಿ ತೋರಿಸ್ತೀರಿ. ರಾತ್ರಿ 12 ಆಗಲಿ 1 ಆರಿ ವಿಡಿಯೋ ಬಿಟ್ಟರು 50,000 ಲಕ್ಷ ಮಂದಿ ನೋಡ್ತೀರಿ ಅಂದ್ರೆ ನಾವು ಯಾವ ಜನ್ಮದ ಪುಣ್ಯ ಮಾಡೀವಿ ನಿಮ್ಮ ಪ್ರೀತಿ ಗಳಿಸಿವ್ರಿ? ಯಾವ ಜನ್ಮದ ಪುಣ್ಯ ಅದ ಮತ್ತು ನಮಗೆ? ರಾತ್ರಿ 1ಕ್ಕೆ ನಾವು ವಿಡಿಯೋ ಬಿಟ್ಟರು ನೀವು ನೋಡ್ತೀರ ಅಂದಮೇಲೆ ನಿಮಗೊಂದು 4 ನಾವು ಚಲೋದ ಬಗಸ್ಬೇಕಲ್ರಿ. ಆ ಕೆಟ್ಟದ ಬಗಸಿದ್ರೆ ನನಗೇನು ಲಾಭ? ಹೌದಲ್ಲ? ಭಾಳ ಓವರ್ ಮಾತಾಡಿದ್ರೆ ಹೊಟ್ಟೆ ಹಾಕೋರಿ ಕರೆ. ಅದು ಇದ್ದಿದ್ದು ಹೇಳಿನಿ, ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ನಮ್ದು RCB ಮ್ಯಾಚ್ ಐತಿ. ಅದನ್ನು ಮ್ಯಾಚ್ ನೋಡೋದು, ಸೋಲಿ ಗೆಲ್ಲಿ ಎಂಜಾಯ್ ಮಾಡೋದು, ಮಜಾ ಮಾಡೋದು. ಯಾಕಂದ್ರೆ ಅವ್ರಿಗೆ ಗೆದ್ರು ರೊಕ್ಕ, ಸೋತ್ರ ರೊಕ್ಕ. ನಾವು ಯಾಕೆ ಟೆನ್ಷನ್ ತೊಗೊಂಡ್ರಿ? ನಾವು RCB 18 ವರ್ಷದಿಂದ ಟೆನ್ಷನ್ ತೊಗೊಂಡಿದ್ದಲ್ಲ, ಏನು ತೊಗೊಂಡಿಲ್ಲ. ಒಟ್ಟು ಮಜಾ ಮಾಡೋನು. ಇವತ್ತು RCB ಸೋಲು ಗೆಲ್ಲಿ ಅವನು RCB ಅಂದ್ರೆ RCB, ಜೈ RCB. ಮ್ಯಾಚ್ ನಮಗೆ ಹೆಚ್ಚಿಗೆ ರಿವ್ಯೂ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ ರೀ.